Hello guys, welcome back to our class. So today's topic types of foreign exchange transactions. So in Kannada ವಿದೇಶಿ ವಿನಿಮಯ ವಹಿವಾಟಿನ ವಿವಿಧ ವಿಧಗಳು ಅಂತೇಳಿ ಹೇಳ್ತೇವೆ. So in this case there are the mainly 5 types. So first types in a spot ಟ್ರಾನ್ಸಾಕ್ಷನ್ಸ್. ಸ್ಪಾಟ್ ಟ್ರಾನ್ಸಾಕ್ಷನ್ ಇನ್ ಕನ್ನಡ ಸ್ಪಾಟ್ ವ್ಯವಹಾರಗಳು ಅಂತ ಹೇಳ್ತೇವೆ. ಅಂದರೆ ತಕ್ಷಣದ ಬೇಸಿಸ್ ಮೇಲೆ ಯಾವ ರೀತಿ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ತೇವೆ ಅಂತೇಳಿ. ಓಕೆ. ಆ್ಯಂಡ್ ಸೆಕೆಂಡ್ ಒನ್ ಫಾರ್ವರ್ಡ್ ಟ್ರಾನ್ಸಾಕ್ಷನ್, ಫಾರ್ವರ್ಡ್ ವ್ಯವಹಾರಗಳು ಅಂತೇಳಿ. ಇನ್ ದಿಸ್ ಕೇಸ್ ಫ್ಯೂಚರ್ ಟ್ರಾನ್ಸಾಕ್ಷನ್ ಬೇಸಸ್ ಅಂತೇಳಿ. ಓಕೆ. ಸೊ ಆ್ಯಂಡ್ ಥರ್ಡ್ ಒನ್ ಸ್ವ್ಯಾಪ್ ಟ್ರಾನ್ಸಾಕ್ಷನ್ಸ್. ಸ್ವ್ಯಾಪ್ ಟ್ರಾನ್ಸಾಕ್ಷನ್ ಮೀನ್ಸ್ ಸ್ವ್ಯಾಪ್ ವಹಿವಾಟುಗಳು ಅಂತ ಹೇಳ್ತೇವೆ. ಸೊ ಇದರಲ್ಲಿ ಸ್ಪಾಟ್ ಆ್ಯಂಡ್ ಫಾರ್ವರ್ಡ್ ಬೋತ್ ಆರ್ ಕಂಬೈನ್ಡ್ ದೆನ್ ಆಫ್ಟರ್ ಸ್ವ್ಯಾಪ್ ಟ್ರಾನ್ಸಾಕ್ಷನ್ಸ್. ಆ್ಯಂಡ್ ನೆಕ್ಸ್ಟ್ ಫ್ಯೂಚರ್ ಟ್ರಾನ್ಸಾಕ್ಷನ್ಸ್, ಭವಿಷ್ಯದ ವ್ಯವಹಾರಗಳು ಅಂತೇಳಿ. ಓಕೆ. ಮೀನ್ಸ್ ಜಸ್ಟ್ ಲೈಕ್ ಪ್ರೆಸೆಂಟ್ ಬೇಸಸ್ ಕನ್ಸಿಡರ್ ಟು ದ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಟ್ರಾನ್ಸಾಕ್ಷನ್ಸ್. ಆ್ಯಂಡ್ ಲಾಸ್ಟ್ ಒನ್ ಆಪ್ಷನ್ ಟ್ರಾನ್ಸಾಕ್ಷನ್ಸ್ ಮೀನ್ಸ್ ಆಯ್ಕೆಯ ವ್ಯವಹಾರಗಳು ಅಂತ ಹೇಳ್ತೇವೆ. ಓಕೆ. ಸೊ ಲೆಟ್ಸ್ ಗೆಟ್ ಒನ್ ಬೈ ಒನ್ ಎಕ್ಸ್ಪ್ಲೇನ್ಡ್ ಟುಡೇ. First of all, meaning of foreign exchange transaction, right? So foreign exchange transactions refers to purchase and sales of foreign currencies. The transactions are done with an exchange of a specific country's currency for another at an agreed exchange rate on a specific date. So in this case the two or more countries exchanging otherwise converting the currencies just like traded basis purchase or sales to the currencies, right? So in this currencies convert in a specific or particular date depend on agreed or contract basis. ಸೊ ಇಲ್ಲೇನು ಹೇಳ್ತಿದೆ ಅಂತ ಹೇಳಿದರೆ, ಎರಡು ದೇಶಗಳ ನಡುವೆ ಏನಾಗ್ತದೆ, ಯಾವಾಗ ಸ್ಪೆಸಿಫಿಕ್ ಆದಂಥ ಒಂದು ಪರ್ಟಿಕ್ಯುಲರ್ ಡೇಟ್ನ ನಾವು ಯಾವಾಗ ಫಿಕ್ಸ್ ಮಾಡಿ ಅದೇ ದಿನದ ಅದೇ ಬೆಲೆಯಲ್ಲಿ ಕರೆನ್ಸಿಗಳನ್ನು ಏನು ಮಾಡ್ತೇವೆ ನಾವು ಎಕ್ಸ್ಚೇಂಜ್ ಮಾಡ್ತೇವೆ. ಅಥವಾ ಪ್ರೆಸೆಂಟ್ ಅಥವಾ ಫ್ಯೂಚರ್ನಲ್ಲಿ ಕೂಡ ನಾವೇನು ಮಾಡ್ಬೋದು, ಅದನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು. ಬಟ್ ಸ್ಪೆಸಿಫಿಕ್ ಡೇಟ್ ಆ್ಯಂಡ್ ಅಟ್ ಅ ಟೈಮ್ ಅದೇ ರೇಟ್ಗಳನ್ನು ಏನು ಮಾಡ್ಬೋದು, ನಾವು ಅಗ್ರೀಡ್ ಕಾಂಟ್ರಾಕ್ಟ್ ಮಾಡಿ ನಾವೇನು ಮಾಡ್ಬೋದು, purchase and sale of foreign currencies ಅಂತ ಹೇಳ್ಬೋದು. ಇಟ್ ಈಸ್ ಅ ಟ್ರಾನ್ಸಾಕ್ಷನ್ ಬೇಸ್ ಆರ್ ಡನ್ ವಿತ್ ಎಕ್ಸ್ಚೇಂಜ್ ಇನ್ ಸ್ಪೆಸಿಫಿಕ್ ಕಂಟ್ರೀಸ್ ಅಂತ ಹೇಳಿ ಹೇಳ್ಬೋದು. ಓಕೆ. Next, types of foreign exchange transactions. Foreign exchange transactions include all conversion of currencies which may be done by the traveler on an airport kiosk or billion-dollar payment made by financial institutions and governments. Means in this case the whole world convert currencies depend on the specific date and specific countries exchanging currency based on financial institution basis. So in this case ಅಂದರೆ ಇಲ್ಲಿ ಏನು ಹೇಳ್ತಿದೆ ಅಂತ ಹೇಳಿದರೆ, ಕರೆನ್ಸಿಗಳನ್ನು ನಾವು ಪೂರ್ತಿ ಜಗತ್ತಿನಲ್ಲಿ ಎಲ್ಲ ದೇಶಗಳು ಆ ರಾಷ್ಟ್ರಗಳ ಕರೆನ್ಸಿಗಳ ಬೇಸಸ್ ಮೇಲೆ ನಾವೇನು ಮಾಡ್ತೇವೆ, ಕರೆನ್ಸಿಗಳನ್ನು ಕನ್ವರ್ಟ್ ಅದರ್ವೈಸ್ ಎಕ್ಸ್ಚೇಂಜ್ ಮಾಡ್ತೇವೆ. ಆ್ಯಂಡ್ ಆಲ್ಸೋ ನಾವು ಯಾವರಿಂದ ಟ್ರಾವ್ಲಿಂಗ್ನಿಂದ, ಅಂದರೆ ಟ್ರಾವ್ಲರ್ ಮೀನ್ಸ್ ನಾವು ಟೂರಿಸ್ಟ್ ಬೇಸ್, ಟ್ರೇಡೆಡ್ ಬೇಸ್, ಎಜುಕೇಷನ್ ಪರ್ಪಸ್ ನಾವೇನಾದರೂ ಬೇರೆ ಕಂಟ್ರಿಗೆ ಹೋದ್ರೂ ಅದರಿಂದ ಹಿಡಿದು ನಾವೇನು ಮಾಡ್ತೇವೆ, $1 ಆಲ್ಸೋ ಪೇಮೆಂಟ್ ಇನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ನಮಗೆ ಪೇಮೆಂಟ್ ಮಾಡಬೇಕು, ಕರೆನ್ಸಿಗಳು ಬೇಕಂತ ಹೇಳಿದ್ರು $1 ಬೇಸಸ್ ಮೇಲೂ ಕೂಡ ನಮಗೇನು ಮಾಡ್ತದೆ, ಎಲ್ಲ ದೇಶದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಏನು ಮಾಡ್ತವೆ, ನಮಗೆ ಪೇ ಮಾಡಲಿಕ್ಕೆ ರೆಡಿ ಇರ್ತದೆ. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಆಲ್ಸೋ. ಬಟ್ ಯಾವುದ್ರ ಬೇಸಿಸ್ ಮೇಲೆ, ನಾವು ಟ್ರೇಡ್ ಬೇಸಿಸ್ ಮೇಲೆ, ಅಂದರೆ ವ್ಯಾಪಾರಕ್ಕಾಗಿ ಆಗಿರ್ಬೋದು, ಎಜುಕೇಷನ್ ಬೇಸಸ್, ಎನಿ ಅದರ್ ಎಕ್ಸೆಟ್ರಾ. ಸೊ ಗೌರ್ಮೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸೊ ಇದೇನು ಮಾಡ್ತೇವೆ, $billions ಪೇ ಮಾಡಲಿಕ್ಕೆ ಕೂಡ ಏನಾಗಿರ್ತದೆ, ರೆಡಿ ಇರ್ತದೆ. ಬಟ್ ಡಿಪೆಂಡ್ ಕಂಟ್ರಿಗಳ ಅಲ್ಲಿನ ಸಿಚುವೇಶನ್ ಬೇಸಿಸ್ ಮೇಲೆ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಎದಕ್ಕಂತ ಹೇಳಿದರೆ, ಬಿಕಾಸ್ ಏನು ಹೇಳ್ತಾರೆ, ಗ್ರೋ ಇನ್ ಗ್ಲೋಬಲೈಸೇಷನ್ ಹ್ಯಾಸ್ ಲೀಡ್ ಟು ಮ್ಯಾಸಿವ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಇನ್ ದ ರೀಸೆಂಟ್ ಇಯರ್ಸ್. ಅಂದರೆ ಇವತ್ತಿನ ದಿನಗಳಲ್ಲಿ ಇದು ಹೆಚ್ಚಿಗೆ ಆಗ್ತಾ ಇದೆ. ಎಕ್ಸ್ಚೇಂಜಿಂಗ್ ಆಗೋದು ಕರೆನ್ಸಿ ಅಥವಾ ಕನ್ವರ್ಟ್ ಮಾಡುವಂಥದ್ದು ಕರೆನ್ಸಿನ, ಅಥವಾ ಒಂದು ದೇಶದ ಮತ್ತೊಂದು ದೇಶದ ವ್ಯಾಪಾರಗಳನ್ನು ಏನು ಮಾಡ್ಬೋದು, ಎಕ್ಸ್ಚೇಂಜ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬೇಸಸ್ ಮೇಲೂ ಕೂಡ ಏನು ಮಾಡ್ಬೋದು, ನಮ್ಮ ದೇಶದ ಮತ್ತು ಬೇರೆ ದೇಶದ ಒಂದು ಸಂಬಂಧಗಳನ್ನು ಏನು ಮಾಡ್ಬೋದು, ಗ್ರೋತ್ ಮಾಡ್ಬೋದು ಇಂಟರ್ನ್ಯಾಷನಲಿ ಅಂತೇಳಿ. ಅಂದರೆ ಗ್ರೋತ್ ಇನ್ ಗ್ಲೋಬಲೈಸೇಷನ್ ಅಂತ ಹೇಳಿದರೆ, ನಮ್ಮ ದೇಶದ ಮತ್ತು ಬೇರೆ ಒಂದು ದೇಶದ ಜೊತೆಗೆ ನಾವೇನು ಮಾಡ್ಬೋದು, ಇಂಟರ್ನ್ಯಾಷನಲಿ ನಾವು ಅವರ ಒಂದು ಸಂಬಂಧ ಜೊತೆಗೆ ಗ್ರೋತ್ ಮಾಡ್ಕೋಬೋದು. ಇದರಿಂದ ಹೆಚ್ಚಿಗೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಗ್ತದೆ, ರೈಟ್. ಹೆಚ್ಚಿಗೆ ಕರೆನ್ಸಿಗಳನ್ನು ಕನ್ವರ್ಟ್ ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಕೋಬೋದು, ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ನಮ್ಮ ಕಂಟ್ರಿ ಜನರು ಬೇರೆ ಕಂಟ್ರಿಗೆ ಹೋಗ್ಬೋದು, ಬೇರೆ ಕಂಟ್ರಿ ಜನರು ನಮ್ಮ ಕಂಟ್ರಿಗೆ ಬರ್ಬೋದು. ಸೊ ಈ ರೀತಿ ಏನು ಮಾಡ್ಬೋದು, ಯಾವುದೇ ರೀತಿಯ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ಯಾವುದೇ ರೀತಿಯ ಬ್ಯಾರಿಯರ್ಸ್, ಅಂದರೆ ಯಾವುದೇ ರೀತಿಯ ರಿಸ್ಕ್ ಆಗಬಾರ್ದು, ಒಂದು ಯಾವುದೇ ರೀತಿಯ ಸಂಬಂಧ ಕೆಡಬಾರ್ದು. ಬ್ಯಾರಿಯರ್ಸ್ ಮೀನ್ಸ್ ಸಂಬಂಧಗಳು ಕೆಡಬಾರ್ದು ಅಂತೇಳಿ. ಓಕೆ. ಸೊ ಈ ರೀತಿ
ರೀತಿ ಆಗಬಾರ್ದು. ಇಂಪೋರ್ಟ್ ಎಕ್ಸ್ಪೋರ್ಟ್ ಬೇಸಿಸ್ ಮೇಲೆ ಏನಾಗಬೇಕು, ಒಂದು ಎರಡು ರಾಷ್ಟ್ರಗಳ ಒಂದು ಸಂಬಂಧದ ಜೊತೆಗೆ ಒಂದು ವ್ಯಾಪಾರ ಕೂಡ ನಮ್ದು ಏನಾಗಬೇಕು, ಬೆಳಿಬೇಕು, ಗ್ರೋತ್ ಆಗಬೇಕು. ಇಟ್ ಈಸ್ ಅ ಇಂಟರ್ನ್ಯಾಷನಲಿ. ಸೊ ಈ ರೀತಿ ಏನು ಮಾಡಬೇಕು, ಹೆಚ್ಚಿಗೆ ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು ಫಾರಿನ್ ಕಂಟ್ರೀಸ್ ಕರೆನ್ಸೀಸ್ ಆಲ್ಸೋ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಇನ್ ದ ರೀಸೆಂಟ್ ಇಯರ್. ಅಂದರೂ ಈಗಿನ ಜನ್ರೇಷನಲ್ಲಿ ಅದು ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅಂತೇಳಿ. ಸೊ ಇದಕ್ಕೂ ಕೂಡ ಗೌರ್ಮೆಂಟ್ ಕೂಡ ಏನಾಗಿದೆ, ಅನುಮತಿ ಕೊಡ್ತದೆ. ಸೊ ಫಸ್ಟ್ ಪಾಯಿಂಟ್, ಸ್ಪಾಟ್ ಟ್ರಾನ್ಸಾಕ್ಷನ್. ಸ್ಪಾಟ್ ಟ್ರಾನ್ಸಾಕ್ಷನ್ ಮೀನ್ಸ್ ಅಂದರೆ ಇನ್ಸ್ಟೆಂಟ್ ಟ್ರಾನ್ಸಾಕ್ಷನ್ಸ್ ಟು ದ ಕರೆನ್ಸೀಸ್ ಅಂತೇಳಿ. This method of transaction is the fastest way to exchanging currencies. Spot transactions refers to the exchange or the settlement of the currency by the buyer and seller within 2 days of the deal without a signed contract. A spot exchange rate is a prevailing exchange rate in the market. Spot transactions ಅಂದರೆ ಯಾವ ದಿನದಲ್ಲಿ ಕರೆನ್ಸಿಗಳನ್ನು ನೀವು ಫಿಕ್ಸ್ ಮಾಡ್ತೀರಿ, ಒಂದು ಕಾಂಟ್ರಾಕ್ಟ್ ಮಾಡ್ತೀರಿ ಎರಡು ಪಾರ್ಟೀಸ್ಗಳ ನಡುವೆ, ಎರಡು ಕಂಟ್ರಿಗಳು, ಎರಡು ರಾಷ್ಟ್ರಗಳ ನಡುವೆ ನೀವು ವ್ಯಾಪಾರಕ್ಕಾಗಿ ಅಥವಾ ಕರೆನ್ಸಿನ ಎಕ್ಸ್ಚೇಂಜ್ ಮಾಡುವಂಥ ಬೇಸಿಸ್ಗಾಗಿ ಯಾವುದಕ್ಕಾಗಿ ನೀವು ಒಂದು ಕಾಂಟ್ರಾಕ್ಟ್ನ ಏನು ಮಾಡಿರ್ತೇವೆ, ಫಿಕ್ಸ್ ಮಾಡಿರ್ತೇವೆ. ಅದೇ ದಿನದ ಬೆಲೆಯಲ್ಲಿ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಲಿಕ್ಕೆ ಇಟ್ ಈಸ್ ಅ ಸ್ಪಾಟ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಅ ಫಾಸ್ಟೆಸ್ಟ್ ವೇ ಟ್ರಾನ್ಸಾಕ್ಷನ್ಸ್ ಅಂತೇಳಿ ಹೇಳ್ತೇವೆ. ಸೊ ಇನ್ ದಿಸ್ ಕೇಸ್ ಸೆಟಲ್ಮೆಂಟ್ ಯಾವಾಗ ಮಾಡ್ತೀರಿ, ಸಪೋಸ್ ನೀವು ಯಾವುದೋ ಒಂದು ಬೇರೆ ಕಂಟ್ರಿ ಜೊತೆಗೆ ಕರೆನ್ಸಿನ ಎಕ್ಸ್ಚೇಂಜ್ ಮಾಡುವ ಸಲುವಾಗಿ ಒಂದು ಕಾಂಟ್ರಾಕ್ಟ್ನ ಅಗ್ರಿಮೆಂಟ್ ಮಾಡ್ತೀರಿ. ಬಟ್ ಅದನ್ನು ನೀವು ಸೈನ್ ಮೀನ್ಸ್ ಸಿಗ್ನೇಚರ್ ಮಾಡಿರಂಗಿಲ್ಲ, ಅದಕ್ಕೆ ಏನಂತ ಹೇಳ್ತೀವಿ ನಾವು ಫೈನಲಿ ಸೆಟಲ್ಮೆಂಟ್ ಅಂತ ಹೇಳ್ತೇವೆ. ಬಟ್ ಯಾವಾಗ ನೀವು ಅದನ್ನು ಎಕ್ಸ್ಚೇಂಜ್ ಮಾಡ್ತೀರಿ ಅಂಥೇಳಿ ಡೀಲ್ ಮಾಡಿರ್ತೀರಿ, ಅದರ 2 ದಿನದ ನಂತರ 2 days ವರ್ಕಿಂಗ್ ಡೇ ನಂತರ ಅದನ್ನು ಫೈನಲ್ ಸೆಟಲ್ಮೆಂಟ್ ಮಾಡಬೇಕು. ಇದಕ್ಕೆ ಏನಂತ ಹೇಳ್ತೇವೆ, ಸ್ಪಾಟ್ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ನೀವು ಯಾವಾಗ ಡೀಲ್ ಮಾಡ್ತೀವಿ, ಕರೆನ್ಸಿಗಳನ್ನು ಬಾಯ್ ಆರ್ ಸೆಲ್ ಮಾಡಲಿಕ್ಕೆ ಅಂಥೇಳಿ ಎಗ್ರಿ ಮಾಡ್ತೀರಿ, ಕಾಂಟ್ರಾಕ್ಟ್ ಮಾಡ್ತೀರಿ, ನೀವು ಡೀಲರ್ಸ್ ಜೊತೆಗೆ ಏನು ಮಾಡ್ತೀವಿ, ಡೀಲ್ ಮಾಡ್ತೀರಿ. ಆಫ್ಟರ್ ದ 2 days ನಂತರ, ವರ್ಕಿಂಗ್ ನಂತರ, ನಿಮ್ಗೆ 2 ದಿನದ ನಂತರ ನೀವೇನು ಮಾಡ್ತೇವೆ, ಅದನ್ನು ಕಾಂಟ್ರಾಕ್ಟ್ನ ಫೈನಲಿ ಸೆಟಲ್ಮೆಂಟ್ ಮಾಡ್ತೀವಿ. ಇದಕ್ಕೆ ಏನಂತ ಹೇಳ್ತೇವೆ, ಸ್ಪಾಟ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೇವೆ. ಸ್ಪಾಟ್ ಮಾರ್ಕೆಟ್ ಆಲ್ಮೋಸ್ಟ್ 2 ಅಥವಾ 2ಕ್ಕಿಂತ ಅಂದರೆ ಹೆಚ್ಚಿಗೆ ಲಾಸ್ಟ್ 3 days, ಅದ್ರ ನಂತರ ಅದೇನಾಗ್ತದೆ, ವ್ಯಾಲಿಡೇಷನ್ ಆಗ್ತದೆ, ಅಂದರೆ ಡೇಟ್ ಬಾರ್ ಮುಗೀತದೆ ಅದ್ರದ್ದು. ಸೊ ಅದ್ರ ನಂತರ ಮತ್ತೇನು ಮಾಡಬೇಕು, ಹೊಸ ಬೈ ಚಾನ್ಸ್ ಮತ್ತೇನಾದರೂ ನೀವು ಸ್ಪಾಟ್ ಟ್ರಾನ್ಸಾಕ್ಷನ್ನ ಮಾಡಿದ್ರೂ ನೀವೇನು ಮಾಡಬೇಕು, ವಿತಿನ್ 2 days ನಂತರ ಅಥವಾ ಅದರ 2 days ಒಳಗಡೆ ಮಾಡಬೇಕು. ಅಥವಾ ಅದು 2 days ನಂತರ ಮಾಡಿದರೆ ಏನಾಗ್ತದೆ, ಅದು ವ್ಯಾಲಿಡೇಷನ್ ಆಯಿತು ಅಂದರೆ ಮತ್ತು ಹೊಸದಾಗಿ ಹೊಸ ಕರೆನ್ಸಿಗಳ ಬೇಸಿಸ್ ಮೇಲೆ ಒಂದು ಕಾಂಟ್ರಾಕ್ಟ್ನ ನೀವು ಫಿಕ್ಸ್ ಮಾಡಬೇಕಾಗ್ತದೆ. ಸೊ ಆವಾಗ ಆ ಸ್ಪಾಟ್ ಟ್ರಾನ್ಸಾಕ್ಷನ್ ಇರೋಂಗಿಲ್ಲ, ಮತ್ತು ಬೇರೆ ಯಾವುದಾದ್ರು ಸ್ಪಾಟ್ ಟ್ರಾನ್ಸಾಕ್ಷನ್ನ ನೀವು ಕನ್ಸಿಡರ್ ಮಾಡಬೇಕಾಗ್ತದೆ. ಸೊ ಇದನ್ನು ಯಾವ ರೀತಿ ಅಂಥೇಳಿ ಎಕ್ಸಾಂಪಲ್ ಥ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ನೋಡಿರಿ. ಸಮ್ ಒನ್ ಇನ್ ಯುರೋಪ್ ವುಡ್ ಲೈಕ್ ಟು ಪರ್ಚೇಸ್ ಅ ಹೋಮ್ ಇನ್ US ಆ್ಯಂಡ್ ವಿಲ್ ನೀಡ್ ಟು ಫಂಡ್ ದೇರ್ USD ಅಕೌಂಟ್ ಫಾರ್ ದ ಟ್ರಾನ್ಸಾಕ್ಷನ್ಸ್. ಸೊ ಇಲ್ಲೇನಿದೆ, ಯಾವ ಒಬ್ಬ ವ್ಯಕ್ತಿ ಯುರೋಪ್ನ ಕಂಟ್ರಿಯವನು ಅವನೇನು ಮಾಡ್ತಿದ್ದಾನೆ, ಒಂದು ಮನೆಯನ್ನು ಪರ್ಚೇಸ್ ಮಾಡಿದ್ದಾನೆ. ಎಲ್ಲಿ, USA ಎಲ್ಲಿ, ಅಮೇರಿಕಾದಲ್ಲಿ. ಅವನಿಗೆ ಏನು ಬೇಕಾಗ್ತದೆ, ದೇ ವಿಲ್ ನೀಡ್ ಆಫ್ ದ ಡಾಲರ್, ಬಿಕಾಸ್ ಅವನು ಯುರೋಪ್ನ ಕರೆನ್ಸಿ USD ಅಂದರೆ ಅಮೇರಿಕಾದಲ್ಲಿ ಅದು ಏನಾಗಿದೆ, ಕನ್ಸಿಡರ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಅವನಿಗೆ ಏನು ನೀಡಿದೆ, ದ ನೀಡ್ ಟು ಫಂಡ್ ದೇರ್ ಆಫ್ ದ ಡಾಲರ್, ರೈಟ್. ಸೊ ಅದಕ್ಕೆ ಅವನಿಗೆ ಕರೆನ್ಸಿ ಯಾವ್ದು ಬೇಕು, ಡಾಲರಲ್ಲಿ ಬೇಕು. ಆ ಡಾಲರ್ನ ಅವ್ರು ಕೊಡಬೇಕಂದ್ರೂ ಅಥವಾ ತಗೋಬೇಕಂದ್ರೂ ಅವನಲ್ಲಿ ಯಾವುದಿರಬೇಕು, USD ಅಕೌಂಟ್ ಇರಬೇಕಾಗ್ತದೆ. ಅಂದರೆ ಅಮೇರಿಕಾ ರಿಲೇಟೆಡ್ ಡಾಲರ್ನ ಕನ್ಸಿಡರ್ ಮಾಡಲಿಕ್ಕೆ, ಕನ್ವರ್ಟ್ ಮಾಡಲಿಕ್ಕೆ ಅವನಲ್ಲಿ USD ಅಕೌಂಟ್ ಕೂಡ ಅವನಲ್ಲಿ ಇರಬೇಕಾಗ್ತದೆ. ಸೊ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಯುರೋಪಿಯನ್ ಕಂಟ್ರೀಸ್ ಕರೆನ್ಸಿನ ಕನ್ವರ್ಟ್ ಮಾಡಿ ಡಾಲರ್ನ ಪರ್ಚೇಸ್ ಮಾಡಬೇಕಂತ ಹೇಳಿದರೆ, ಟ್ರಾನ್ಸಾಕ್ಷನ್ ಮಾಡಬೇಕಂತ ಹೇಳಿದರೆ ಅವನಲ್ಲಿ ಏನಿರಬೇಕು, USD ಅಕೌಂಟ್ಸ್ ಟ್ರಾನ್ಸಾಕ್ಷನ್ಸ್ನ ಒಂದು ಅಕೌಂಟ್ ಇರಬೇಕಾಗ್ತದೆ. ಸೊ ಅವನೇನು ಮಾಡ್ತಾನೆ, ದೇ ವಿಲ್ ನೀಡ್ ಅ ಫಂಡ್ ಇನ್ 2 days, 2 ದಿನದ ಒಳಗಡೆ ಆ ಫಂಡ್ ಅವನಿಗೆ ಬೇಕು. ಬಿಕಾಸ್ ಇಟ್ ಈಸ್ ಅ ಸ್ಪಾಟ್ ರೇಟ್ನ ಬೇಸಿಸ್ ಮೇಲೇ ಪರ್ಚೇಸ್ ಮಾಡ್ತಾ ಇದ್ದಾನೆ ಆ ಮನೇನ. ಸೊ 2 days ಒಳಗಡೆ ಆ ಹಣ ಬೇಕು. ಸೊ ದೇ ಬುಕ್ ಅ ಸ್ಪಾಟ್ ಟ್ರಾನ್ಸಾಕ್ಷನ್. ಅವನೇನು ಮಾಡ್ತಾನೆ, 2 ದಿನದ ಒಳಗಡೆ ಹಣ ಬೇಕಂಥೇಳಿ ಅವತ್ತಿನ ಬೆಲೆಯಲ್ಲಿ ಫಿಕ್ಸ್ ಮಾಡಿ ಒಂದು ಸ್ಪಾಟ್ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಟುಡೇ ಅದನ್ನೇನು ಮಾಡ್ತಾನೆ, ನಮ್ಮ ಮನೇನ ತೊಗೊಳ್ತೀನಿ ಅಂಥೇಳಿ ಡೀಲ್ ಮಾಡ್ತಾನೆ. thereby ಲಾಕಿಂಗ್ ಇನ್ ದ ರೇಟ್ಸ್. ಅವತ್ತಿನ ದಿನದ ಬೆಲೆಯಲ್ಲಿ ಅದೇ ರೇಟ್ನಲ್ಲಿ ಲಾಕ್ ಮಾಡ್ತಾನೆ, ಫಿಕ್ಸ್ ರೇಟ್ ಮಾಡಿಬಿಡ್ತಾನೆ. ಆ್ಯಟ್ ವಿಚ್ ದ 2 ಕರೆನ್ಸಿ ಬೇಸಸ್ ವಿಲ್ ಬಿ ಎಕ್ಸ್ಚೇಂಜ್ಡ್. ಅಂದರೆ 2 ಕರೆನ್ಸಿಗಳನ್ನು ಕನ್ಸಿಡರ್ ಮಾಡಿ, ಕನ್ವರ್ಟ್ ಮಾಡಿ, ತನ್ನ ಕರೆನ್ಸಿ ಯುರೋಪಿಯನ್ ಕಂಟ್ರಿನ ಸೆಲ್ ಮಾಡಿ ಡಾಲರ್ನ ಪರ್ಚೇಸ್ ಮಾಡಿ, ಅದ್ರ ಬೇಸಿಸ್ ಮೇಲೆ ಇನ್ 2 days ಟೈಮ್ ನಂತರ ದೇ ಟ್ರಾನ್ಸ್ಫರ್ಡ್ ಮಾಡ್ತಾನೆ ರಿಕ್ವೈರ್ ಯುರೋಪ್ ಫಂಡ್ ಟು ದ ಕೌಂಟರ್ ಪಾರ್ಟ್ ಆ್ಯಂಡ್ ರಿಸೀವ್ ದ USD ಇನ್ ಟು ದೇರ್ ಅಕೌಂಟ್. ತನ್ನ ಫಂಡನ್ನು ಟ್ರಾನ್ಸ್ಫರ್ ಮಾಡಿ ದೆನ್ ಆಫ್ಟರ್ ಏನು ಮಾಡ್ತಾನೆ, USD ಡಾಲರ್ನ ಪರ್ಚೇಸ್ ಮಾಡ್ತಾನೆ. ಮೀನ್ಸ್ ಇಟ್ ಈಸ್ ಅ ಸ್ಪಾಟ್ ಟ್ರಾನ್ಸಾಕ್ಷನ್. ಸ್ಪಾಟ್ ಮೀನ್ಸ್
ತಕ್ಷಣ ಫಿಕ್ಸ್ ಮಾಡ್ತಾನೆ, ತಕ್ಷಣ ಮನೇನ ತೊಗೊಳ್ತಾನೆ, ತಕ್ಷಣ ಏನು ಮಾಡ್ತಾನೆ ಅದನ್ನು 2 ಡೇಸ್ ನಂತರ ಫೈನಲ್ ಸೆಟಲ್ಮೆಂಟ್ ಮಾಡ್ತಾನೆ ಅಂತೇಳಿ. ಇದಕ್ಕೆ ಏನಂತ ಹೇಳ್ತೇವೆ ಸ್ಪಾಟ್ ಟ್ರಾನ್ಸಾಕ್ಷನ್ ಆ್ಯಂಡ್ ಸ್ಪಾಟ್ ರೇಟ್. ಸ್ಪಾಟ್ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ವಸ್ತುನು ಅಥವಾ ಯಾವುದೇ ರೀತಿಯ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಬಹುದು ಅಂತೇಳಿ. ಸೊ ಇದು ಕೂಡ ಯಾವ ರೀತಿ ಅಂತ ಹೇಳಿದ್ರು ಅದನ್ನು ಹೇಳ್ತೇನೆ. ಸೊ ಇಲ್ಲಿ ನೋಡಿರಿ, ಈಗ ನಾವು ಜಸ್ಟ್ ಸ್ಪಾಟ್ ಟ್ರಾನ್ಸಾಕ್ಷನ್ನ ನೀವು 2 ದಿನದ ವರ್ಕಿಂಗ್ ನಂತರ ಅದನ್ನು ಸೆಟಲ್ಮೆಂಟ್ ಮಾಡ್ತೇವೆ. ಯಾವ ರೀತಿ ಅಂತ ಹೇಳಿದರೆ ರೂಲ್ಸ್ ಏನಿದೆ ಸ್ಪಾಟ್ ಟ್ರಾನ್ಸಾಕ್ಷನ್ಸ್ನ ಆ್ಯಕ್ಚುಲಿ ರೂಲ್ಸ್ ಯಾವ ರೀತಿ ಇದೆ ಅಂತ ಹೇಳಿದರೆ ನೋಡಿರಿ, ಇಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಫಸ್ಟ್ ಒಂದು ಪಾಯಿಂಟ್ನಲ್ಲಿ ವರ್ಕಿಂಗ್ ಡೇಸ್ ಡು ನಾಟ್ ಇನ್ಕ್ಲೂಡ್ ಸ್ಯಾಟರ್ಡೇ, ಸಂಡೇ ಆರ್ ಬ್ಯಾಂಕ್ ಹಾಲಿಡೇಸ್ ಇನ್ ಐದರ್ ಆಫ್ ಕಂಟ್ರೀಸ್ ಆಫ್ 2 ಕರೆನ್ಸೀಸ್ ಇನ್ವಾಲ್ವ್ಡ್. ಅಂದರೆ 2 ರಾಷ್ಟ್ರಗಳ ಕರೆನ್ಸಿಗಳು ನೀವು ಏನು ಡೀಲ್ ಮಾಡ್ತೀವಲ್ಲ ಆ ಡೀಲ್ ಮಾಡಿದ್ದು ಕಾಂಟ್ರಾಕ್ಟ್ ಮಾಡಿದ್ದು ಏನು ಮಾಡಿರ್ತೀರಿ, ಡೀಲ್ ಮಾಡಿರ್ತೀರಿ, ನಾವು ಮನೇನ ಪರ್ಚೇಸ್ ಮಾಡ್ತೀರಿ ಅಥವಾ ಕಾಂಟ್ರಾಕ್ಟ್ ಯಾವುದೇ ಒಂದು ಕಾಂಟ್ರಾಕ್ಟ್ನ ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂದರೆ ಒಂದು ಡೀಲ್ ಮಾಡ್ದಂಗೆ ಅದು ಮೀನ್ ಜಸ್ಟ್ ಲೈಕ್ ಕಮ್ಯುನಿಕೇಷನ್, ಒಂದು ಕನ್ವರ್ಷನ್ ಬೇಸಿಸ್ ಮೇಲೆ ಡೀಲ್ ಮಾಡಿರ್ತೀರಿ. ಅದು ಯಾವ ರೀತಿ 2 ಪಾರ್ಟಿ 2 ಕಂಟ್ರೀಸ್ಗಳ ಕರೆನ್ಸಿಗಳ ಬೇಸಿಸ್ ಮೇಲೆ. ಸೊ ಯಾವ ರೀತಿ ಅಂತ ಹೇಳಿದರೆ ವರ್ಕಿಂಗ್ ಡೇ ಡು ನಾಟ್ ಇನ್ಕ್ಲೂಡ್ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಆ್ಯಂಡ್ ಬ್ಯಾಂಕ್ ಹಾಲಿಡೇ. ವೀಕ್ಲಿ ಆಲ್ರೆಡಿ ಗೊತ್ತು, ವೀಕ್ಲಿ ಆಲ್ರೆಡಿ ಎನಿ 1 ಡೇ ಹಾಲಿಡೇಸ್ ಇನ್ ಬ್ಯಾಂಕ್ ಹಾಲಿಡೇ ರೈಟ್. ಸಪೋಸ್ ಬೇರೆ ಬೇರೆ ಕಂಟ್ರಿಯಲ್ಲಿ ವೀಕ್ಲಿ ಯಾವುದಾದ್ರು ಒಂದು ದಿನ ಏನಾದರೂ ಅವರು ಅಂದರೆ ನಮ್ದು ಯಾವ ರೀತಿ ಇಂಡಿಯಾದಲ್ಲಿ ಸಂಡೇ ಸ್ಯಾಟರ್ಡೇ ಹೀಗೆ ಅಂದರೆ ಸೆಕೆಂಡ್ ಸ್ಯಾಟರ್ಡೇ ಹಾಲಿಡೇ ಇರ್ತದೆ ಆ್ಯಂಡ್ 4th ಸ್ಯಾಟರ್ಡೇ ಆಲ್ಸೋ ಆ್ಯಂಡ್ ಮತ್ತು ಉಳಿದಿದ್ದ ದಿನ ಸಂಡೇ ಅಷ್ಟೇ ಇರ್ತದೆ ಬ್ಯಾಂಕ್ ಹಾಲಿಡೇ. ಸೊ ಅದೇ ರೀತಿ ಸಮ್ ಕಂಟ್ರಿದ ಅಥವಾ ಬೇರೆ ಕಂಟ್ರಿದ ಅವ್ರವ್ರ ರೂಲ್ಸ್ ಇರ್ತದೆ. ಸೊ ಇಲ್ಲಿ ಏನು ಮೀನ್ಸ್ ಸ್ಪಾಟ್ ಟ್ರಾನ್ಸಾಕ್ಷನ್ದ ರೂಲ್ಸ್ ಪ್ರಕಾರ ಸ್ಯಾಟರ್ಡೇ ಸಂಡೇ ಆ್ಯಂಡ್ ಬ್ಯಾಂಕ್ ಹಾಲಿಡೇ ಅಂದರೆ ಸ್ಯಾಟರ್ಡೇನೂ ಕೌಂಟ್ ಮಾಡೋಂಗಿಲ್ಲ. ಬೈ ಚಾನ್ಸ್ ನೀವು ಯಾವುದು ಡೀಲ್ ಮಾಡಿದ್ರೂ ಡೆಲಿವರ್ ಮಾಡುವಂತಹ ಟ್ರಾನ್ಸಾಕ್ಷನ್ ಪ್ರೊಸೆಸ್ನಲ್ಲಿ ಯಾವುದೇ ರೀತಿಯ ಸೆಟಲ್ಮೆಂಟ್ ಮಾಡೋಂಗಿಲ್ಲ. ಸಂಡೇ ಅಂತೂ ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಏನಂತ ಹೇಳಿ ಅಂದರೆ ಹಾಲಿಡೇ ಬೇಸಿಸ್ ಇರ್ತದೆ ಬ್ಯಾಂಕ್ ಹಾಲಿಡೇಸ್ ರೈಟ್. ಸ್ಯಾಟರ್ಡೇ ಸಂಡೇ ಕನ್ಸಿಡರ್ ಮಾಡೋಂಗಿಲ್ಲ, ಉಳಿದಿದ್ದ ದಿನ ಕನ್ಸಿಡರ್ ಮಾಡ್ತೇವೆ ಅಂತೇಳಿ. ಸೊ ಅದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತೇವೆ ಅಂಥೇಳಿ ನಿಮ್ಗೆ ಹೇಳ್ತೇನೆ. ನೆಕ್ಸ್ಟ್ ನೋಡಿ, 2ನೇ ಪಾಯಿಂಟ್ ಏನಿದೆ, ಟು ಟೇಕ್ ಆ್ಯನ್ ಎಕ್ಸಾಂಪಲ್ ಅ ಸ್ಪಾಟ್ ಡೀಲ್ ಟ್ರಾನ್ಸಾಕ್ಷನ್ ಆನ್ ಅ ಟ್ಯೂಸ್ಡೇ ವಿಲ್ ಬಿ ಸೆಟಲ್ಡ್ ಆನ್ ದ ಥರ್ಸ್ಡೇ ಆಫ್ ದ ಸೇಮ್ ವೀಕ್. ಅಂದರೆ ನೀವು ಯಾವಾಗ ಡೀಲ್ ಮಾಡಿರ್ತೀವಿ ಆ ದಿನನೇ ಕೌಂಟ್ ಮಾಡಬೇಕು. ಓಕೆ, ಯಾವಾಗ ನೀವು ಡೀಲ್ ಮಾಡ್ತೀವಿ ಅದೇ ದಿನ ಕೌಂಟ್ ಮಾಡಿ ಅದ್ರ 2 ದಿನದ ನಂತರ ಫೈನಲ್ ಸೆಟಲ್ಮೆಂಟ್ ಮಾಡ್ತೀವಿ. ನೀವು ಏನು ಕಾಂಟ್ರಾಕ್ಟ್ ಮಾಡಿರ್ತೀವಿ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ತೀರಿ ಅದೇ ಸ್ಪಾಟ್ ಟ್ರಾನ್ಸಾಕ್ಷನ್ಸ್ ಬೇಸ್ ಮೇಲೆ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ತೀರಿ ಅಂಥೇಳಿ. ಸೊ ಏನು ಮಾಡ್ತೇವೆ, ಟ್ಯೂಸ್ಡೇ ಡೀಲ್ ಮಾಡಿರ್ತೀರಿ ಎಸ್ ರೈಟ್, ಟ್ಯೂಸ್ಡೇ ವೆನ್ಸ್ಡೇ ಓಕೆ, ಟ್ಯೂಸ್ಡೇ ವೆನ್ಸ್ಡೇ 2 ದಿವಸ ನಿಮ್ದು ಏನಾಗಿದೆ ಟ್ಯೂಸ್ಡೇ ಡೀಲ್ ಮಾಡಿದ್ದು ವೆನ್ಸ್ಡೇ ಆಗ್ತದೆ. ಸೆಟಲ್ಮೆಂಟ್ ಯಾವಾಗ ಮಾಡ್ತೀರಿ ಥರ್ಸ್ಡೇ ರೈಟ್, ಸೇಮ್ ವೀಕ್. ಸೊ ಇಟ್ ಈಸ್ ಅ ಫೈನಲ್ ಸೆಟಲ್ಮೆಂಟ್ ಆಗ್ತದೆ. ಆ್ಯಂಡ್ ಮತ್ತೊಂದು ನೋಡಿರಿ, ಅ ಡೀಲ್ ಅಗ್ರೀಡ್ ಆನ್ ಫ್ರೈಡೇ ವಿಲ್ ಬಿ ಸೆಟಲ್ಡ್ ಆನ್ ಅ ಫಾಲೋವಿಂಗ್ ಟ್ಯೂಸ್ಡೇ. ಇಲ್ಲಿ ಯಾವ ರೀತಿ ಆಗ್ತದೆ ನೋಡಿರಿ, ಡೀಲ್ ಮಾಡಿದ್ದು ಯಾವಾಗ ಫ್ರೈಡೇ ಕರೆಕ್ಟ್, ಫ್ರೈಡೇ ನಾ ಏನಂದಿದೆ ಸ್ಪಾಟ್ ಟ್ರಾನ್ಸಾಕ್ಷನ್ ಫೈನಲ್ ಸೆಟಲ್ಮೆಂಟ್ ಯಾವಾಗ ಆಗ್ತದೆ 2-2ಕ್ಕಿಂತ ಹೆಚ್ಚಿಗೆ ಅಂದರೆ ಆಲ್ರೆಡಿ 3 ಮಟ ರೈಟ್. ಓಕೆ, 2ಕ್ಕಿಂತ ನಂತರ ಟ್ರಾನ್ಸಾಕ್ಷನ್ ವರ್ಕಿಂಗ್ ಡೇ ನಂತರ ನಾವೇನು ಮಾಡ್ತೇವೆ ಅದನ್ನು ಫೈನಲ್ ಸೆಟಲ್ಮೆಂಟ್ ಮಾಡ್ತೇವೆ. ಸೊ ಇಲ್ಲಿ ಏನಾಗಿದೆ ಡೀಲ್ ಮಾಡಿದ್ದು ಯಾವುದು ಕಾಂಟ್ರಾಕ್ಟ್ ಎಕ್ಸ್ಚೇಂಜ್ ರೇಟ್ ಕರೆನ್ಸಿಗಳನ್ನು ಡೀಲ್ ಮಾಡಿದ್ದು ಫ್ರೈಡೇ. ಓಕೆ, ಆಮೇಲೆ ಸ್ಯಾಟರ್ಡೇ ಅಂದರೆ 2ನೇ ದಿನ ಆಗ್ಬೋದಾಗಿತ್ತು, ಬಟ್ ಅವರು ಆಲ್ರೆಡಿ ನಿಮ್ಗೆ ಏನು ಹೇಳಿದ್ದಾರೆ ಮೇಲ್ಗಡೆ ಫಸ್ಟ್ ಪಾಯಿಂಟಲ್ಲಿ ಸ್ಯಾಟರ್ಡೇ ಸಂಡೇ ಆ್ಯಂಡ್ ಬ್ಯಾಂಕ್ ಹಾಲಿಡೇ ಇಟ್ ಈಸ್ ಅ ಕೆನಾಟ್ ಕೌಂಟ್ ಟು ದ ಎನಿ ಸ್ಪಾಟ್ ಟ್ರಾನ್ಸಾಕ್ಷನ್ ರೈಟ್. ಸೊ ಫ್ರೈಡೇ ಒಂದು ದಿವಸ, ಸ್ಯಾಟರ್ಡೇ ಸಂಡೇ ನಾವು 2 ದಿವಸ ಅದೇನು ಮಾಡೋಂಗಿಲ್ಲ ಕೌಂಟ್ ಮಾಡೋಂಗಿಲ್ಲ ಬಿಕಾಸ್ ಇಟ್ ಈಸ್ ಅ ಹಾಲಿಡೇ ಕನ್ಸಿಡರ್ ಆಗ್ತದೆ, ಕೌಂಟ್ ಮಾಡೋಂಗಿಲ್ಲ. ಆ್ಯಂಡ್ ಉಳಿತಷ್ಟು ಯಾವುದು ಮಂಡೇ. ಸೊ ಹಾಗಿದ್ರೆ ಫ್ರೈಡೇ ಆ್ಯಂಡ್ ಮಂಡೇ 2 ದಿವಸ ವರ್ಕಿಂಗ್ ಡೇ ಡೀಲ್ ಮಾಡಿದ್ದು ಫ್ರೈಡೇ ದಿವಸ, ಫ್ರೈಡೇ ಆ್ಯಂಡ್ ಮಂಡೇನ ಏನು ಮಾಡ್ತೇವೆ 2 ದಿನ ವರ್ಕಿಂಗ್ ಡೇಸ್ ನಂತರ ಟ್ಯೂಸ್ಡೇ ಅದನ್ನು ಏನು ಮಾಡ್ತೇವೆ ಸೆಟಲ್ಮೆಂಟ್ ಮಾಡ್ತೇವೆ. ಸೊ ಈ ರೀತಿ ಏನು ಮಾಡ್ತೇವೆ ಸ್ಪಾಟ್ ಟ್ರಾನ್ಸಾಕ್ಷನ್ಸ್ ಕರೆನ್ಸಿಗಳನ್ನು ಏನು ಮಾಡ್ತೇವೆ ಎಕ್ಸ್ಚೇಂಜ್ ಮಾಡ್ತೇವೆ. ಸೊ ಇಲ್ಲಿ ಸಪೋಸ್ ಒಂದು ಕಂಟ್ರೀಸ್ ಕರೆನ್ಸೀಸ್ ಅಂದರೆ ಒಂದು ಕಂಟ್ರೀಸ್ ಈಗ ವೀಕ್ ಈಗ ನಮ್ಮದು ಇಂಡಿಯಾದಲ್ಲಿ ಸಪೋಸ್ ಏನಿದೆ ಸಂಡೇ ಹಾಲಿಡೇ. ಓಕೆ, ಸಪೋಸ್ ಈಗ ನೀವು ಎಲ್ಲಿ ಹೇಳ್ರಿ ಸೌದಿ ಅರೇಬಿಯಾ ಅಲ್ಲಿ ಆಗ್ತದೆ ಫ್ರೈಡೇ, ಅವ್ರದ್ದು ಅಲ್ಲಿ ಹಾಲಿಡೇ ವೀಕ್ಲಿ ಹಾಲಿಡೇ ಬ್ಯಾಂಕ್ ಇರ್ಬೋದು ಫ್ರೈಡೇ. ಸೊ ಅವಾಗ ನಮ್ಮದು ಬೇರೆ ಅವ್ರದ್ದು ಬೇರೆ ಅಂದರೆ ಅಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಎಲ್ಲ ಕಂಟ್ರಿ ಯಾವುದೇ ಕಂಟ್ರಿನ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಇಟ್ ಇಸ್ ಎ ಈಕ್ವಲಿ ಟ್ರಾನ್ಸಾಕ್ಷನ್ ಇರಬೇಕು, ಈಕ್ವಲಿ ಹಾಲಿಡೇಸ್ ಬೇಸಿಸ್ ನಂತರನೇ ಸ್ಪಾಟ್ ಟ್ರಾನ್ಸಾಕ್ಷನ್ ಮಾಡ್ತೇವೆ. Next point, forward transactions. Forward transactions are the future transaction when the buyer and seller enter into the agreement of purchase and sales of currency after the 90 days. The agreement is framed on basis of a fixed exchange rate for a definite date in the future. The rate at which the deal is fixed in termed as a forward exchange rates. So in this case
the contract are made to buy and sell currency for future delivered and is called forward transactions. So it means suppose a forward contract deliver of foreign currencies will take a place after the 2 or 3 or otherwise 4 months depend upon the transaction space. So in this case in Canada ಇಲ್ಲಿ ಏನು ಹೇಳ್ತಿದೆ ಅಂತ ಹೇಳಿದರೆ, ಎರಡು ರಾಷ್ಟ್ರಗಳು, ಎರಡು ಕಂಟ್ರೀಸ್ಗಳು ಏನಾಗ್ತಿದೆ, ಬೈ ಆ್ಯಂಡ್ ಸೆಲ್ ಮಾಡ್ತಿದೆ ಕರೆನ್ಸೀಸ್ಗಳನ್ನು. ಅದನ್ನು ಎರಡು ಬೇಸಿಸ್ ಮೇಲೇನು ಮಾಡ್ಬೋದು. ಯಾವ ರೀತಿ? ಒನ್ ಜನರಲಿ ಸ್ಪಾಟ್ ರೇಟ್ ಬೇಸಿಸ್ ಮೇಲೆ, ಕನ್ವರ್ಷನ್ ಬೇಸಿಸ್ ಮೇಲೆ, ಯಾವ ರೀತಿ ಮಾತುಕತೆ ಬೇಸಿಸ್ ಮೇಲೆ ನಾವೇನು ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಬೋದು ಬೈ ಆ್ಯಂಡ್ ಸೆಲ್. ಯಾವಾಗ? ಇನ್ ನಿಯರ್ ಫ್ಯೂಚರ್ನಲ್ಲಿ. ಅದರ್ವೈಸ್ ಟುಡೇಸ್ ಅಗ್ರಿಮೆಂಟ್ ಮಾಡಿ, ಟುಡೇಸ್ ಕಾಂಟ್ರಾಕ್ಟ್ ಮಾಡಿ ಫ್ಯೂಚರ್ನಲ್ಲಿ ಅದನ್ನೇನು ಮಾಡ್ಬೋದು, ಪೇ ಮಾಡ್ಬೋದು. ಆಫ್ಟರ್ ಯಾವಾಗ ಟುಡೇಸ್ ಏನಾದರೂ ಕಾಂಟ್ರಾಕ್ಟ್ನ ಅಗ್ರಿಮೆಂಟ್ ಮಾಡಿದ್ದೀರಿ, ಅದನ್ನು ಕರೆನ್ಸಿನ ಬಾಯ್ ಅಥವಾ ಸೆಲ್ ಮಾಡ್ತಿದ್ದೀರಿ ಅಂದರೆ ಅಪ್ರಿಸಿಯೇಷನ್ ಅದರ್ವೈಸ್ ಡಿಪ್ರಿಸಿಯೇಷನ್ ಬೇಸಿಸ್ ಎಕ್ಸ್ಪೆಕ್ಟೆಡ್ ಆಫ್ ದ ಎಕ್ಸ್ಚೇಂಜಿಂಗ್ ಕರೆನ್ಸೀಸ್. ಯಾವಾಗ? ಆಫ್ಟರ್ ದ 2 months 3 months 4 months ಮಿನಿಮಮ್ ಅಂದರೆ 90 days 3 months ಮಟ್ಟ ಅಷ್ಟೇ ಅವ್ರಿಗೆ ಏನು ಮಾಡ್ಬೋದು, ಅಗ್ರಿಮೆಂಟ್ ಬೇಸಿಸ್ ಮೇಲೆ ಕೊಡ್ಬೋದು. ದೆನ್ ಆಫ್ಟರ್ ನಾವೇನು ಮಾಡ್ಬೋದು, ಆ ಕರೆನ್ಸಿನ ಪರ್ಚೇಸ್ ಮಾಡ್ಬೋದು ಅಂದರೆ ರಿಸೀವ್ ಮಾಡ್ಬೋದು ಅಂಥೇಳಿ. ಓಕೆ, ಸೊ ಯಾವ ರೀತಿ ಫಾರ್ವರ್ಡ್ ಮೀನ್ಸ್ ಪ್ರೆಸೆಂಟ್ನ ಕಾಂಟ್ರಾಕ್ಟ್ನ ಫಿಕ್ಸ್ ಮಾಡಿ ಫ್ಯೂಚರ್ನಲ್ಲಿ ಅದನ್ನೇನು ಮಾಡ್ತೇವೆ, ಆ ಅಮೌಂಟ್ನ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಒಂದು ಫಿಕ್ಸ್ ರೇಟ್ ಬೇಸಿಸ್ ಮೇಲೆ ಅದನ್ನು ಅಮೌಂಟ್ನ ಕನ್ವರ್ಟ್ ಮಾಡಿ ಅದನ್ನು ನಾವೇನು ಮಾಡ್ತೇವೆ, ರಿಸೀವ್ ಮಾಡ್ತೇವೆ. ಸೊ ಇದನ್ನು ಎಕ್ಸಾಂಪಲ್ ಥ್ರೂ ಏನು ಕೊಟ್ಟಿದ್ದಾರೆ, ಇಟ್ ಈಸ್ ಅ ಮಾರ್ಕೆಟ್ ವೇರ್ ಕಾಂಟ್ರಾಕ್ಟ್ ಆರ್ ಮೇಡ್ ಫಾರ್ ಕರೆನ್ಸಿ ಟ್ರಾನ್ಸಾಕ್ಷನ್ ಇನ್ ನಿಯರ್ ಫ್ಯೂಚರ್. ಆಬ್ವಿಯಸ್ಲಿ ಕಾಂಟ್ರಾಕ್ಟ್ ಏನು ಮಾಡಿರ್ತೀವಿ ಅದನ್ನು ಫ್ಯೂಚರ್ನಲ್ಲಿ ಏನು ಮಾಡ್ಬೋದು, ಬಾಯ್ ಅದರ್ವೈಸ್ ಸೆಲ್ ಮಾಡಬಹುದು ಅಂತೇಳಿ. ಯಾವ ರೀತಿ? ಎಕ್ಸಾಂಪಲ್ ಸ್ಪಾಟ್ ರೇಟ್ $1 ಈಕ್ವಲ್ಸ್ ಟು ₹50 ಟುಡೇಸ್ ರೇಟ್. ಓಕೆ, ಸ್ಪಾಟ್ ರೇಟ್ನಲ್ಲಿ ನೀವು $1 ಏನು ಮಾಡ್ತೇವೆ, ಫಿಕ್ಸ್ ಮಾಡ್ತೇವೆ ಕಾಂಟ್ರಾಕ್ಟನ್ನು. ಟುಡೇಸ್ ರೇಟಲ್ಲಿ $1 ಈಕ್ವಲ್ಸ್ ಟು ₹50. ಓಕೆ, ಇಫ್ ರುಪಿ ಡಿಪ್ರಿಸಿಯೇಷನ್ ಫ್ಯೂಚರ್ನಲ್ಲಿ ಏನು ತಿಳ್ಕೊಂಡಿರ್ತೀವಿ, ಫ್ಯೂಚರ್ನಲ್ಲಿ ಆ ಅಮೌಂಟ್ ಏನಾಗ್ಬೋದು, ಡಿಪ್ರಿಸಿಯೇಷನ್ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಿ, ಫ್ಯೂಚರ್ನಲ್ಲಿ ಡಾಲರ್ ಏನಾಗಬಹುದು, ಡಿಪ್ರಿಸಿಯೇಷನ್ ಕಡಿಮೆ ಆಗಬಹುದು ಅಂತೇಳಿ. ರೈಟ್? ಸೊ ಎಕ್ಸ್ಪೆಕ್ಟ್ ಮಾಡಿದ ಮೇಲೆ ಫಾರ್ವರ್ಡ್ ರೇಟ್ ಏನಾಗ್ತದೆ ಆವಾಗ ಫ್ಯೂಚರ್ನಲ್ಲಿ. ಸೊ $1 ಈಕ್ವಲ್ಸ್ ಟು ₹55 ಆಗ್ತದೆ. ಸೊ 55 ಆದಾಗ ಅವಾಗ ಏನು ಮಾಡ್ತೀವಿ, ಆ ಡಾಲರ್ನ ಸೆಲ್ ಮಾಡ್ತೀವಿ. ಓಕೆ, ಆ್ಯಂಡ್ ಇಫ್ ರುಪೀಸ್ ಅಪ್ರಿಸಿಯೇಷನ್ ಸಪೋಸ್ ಏನಾದರೂ ನೀವು $1 ಈಕ್ವಲ್ಸ್ ಟು ₹50 ಸ್ಪಾಟ್ ರೇಟಲ್ಲಿ ಫಿಕ್ಸ್ ಮಾಡಿದ್ದು, ಫ್ಯೂಚರ್ ರೇಟ್ನಲ್ಲಿ ಅಂದರೆ ಫಾರ್ವರ್ಡ್ ರೇಟ್ ಬೇಸಿಸ್ ಮೇಲೆ ರುಪೀಸ ಅಪ್ರಿಸಿಯೇಷನ್ ಎಕ್ಸ್ಪೆಕ್ಟ್ ಮಾಡಿದ್ದು ಏನಾಗಿರ್ಬೋದು, $1 ಈಕ್ವಲ್ಸ್ ಟು ₹45 ಅಂದರೆ ಕಡಿಮೆ ಆಗ್ತದೆ. ಕಡಿಮೆ ಆದಾಗ ಏನು ಮಾಡ್ತದೆ, ಬಾಯ್ ಮಾಡ್ತದೆ. ಸೊ ಇಲ್ಲಿ ಏನಂತ ಹೇಳಿದರೆ, ಫಾರ್ವರ್ಡ್ ಸ್ಪಾಟ್ ರೇಟ್ನಲ್ಲಿ ನೀವೇನು ಫಿಕ್ಸ್ ಮಾಡಿದ್ದೀವಿ ವಿತೌಟ್ ಯಾವುದೇ ಅಗ್ರಿಮೆಂಟ್ ಇಲ್ಲ ಅಂತ ಹೇಳಿದರೆ, ಫ್ಯೂಚರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಡಿಪ್ರಿಸಿಯೇಷನ್ ಅಥವಾ ಅಪ್ರಿಸಿಯೇಷನ್ ಬೇಸಿಸ್ ಮೇಲೆ ಕರೆನ್ಸಿನ ಸೆಲ್ ಮಾಡ್ಬೋದು ಅಥವಾ ಬಾಯ್ ಮಾಡ್ಬೋದು ಅಂಥೇಳಿ. ಸೊ ಈ ರೀತಿ ಬೇಸಿಸ್ ಮೇಲೆ ಏನು ಮಾಡ್ತೇವೆ, ಫಾರ್ವರ್ಡ್ ಟ್ರಾನ್ಸಾಕ್ಷನ್ನ ಮಾಡ್ತೀರಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, swap transaction, a simultaneously lending and borrowing of the two different currencies between two investors are referred to swap transactions. ಅಂದರೆ ಇಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಲೆಂಡಿಂಗ್ ಆ್ಯಂಡ್ ಬಾರೋವಿಂಗ್ಸ್ ಅಂದರೆ ಹಣವನ್ನು ಸೆಲ್ ಮಾಡ್ತೇವೆ ಅಥವಾ ಕನ್ವರ್ಟ್ ಮಾಡ್ತೇವೆ ಅಥವಾ ಬಾಯ್ ಮಾಡ್ತೇವೆ. ಯಾವ ರೀತಿ? ಕರೆನ್ಸಿನ ಸೆಲ್ ಆರ್ ಬಾಯ್ ಬೇಸಿಸ್ ಮೇಲೆ ಟೂ ಡಿಫ್ರೆಂಟ್ ಕರೆನ್ಸೀಸ್, ಎರಡು ದೇಶಗಳು ಅಥವಾ ಎರಡು ರಾಷ್ಟ್ರಗಳ ಕರೆನ್ಸೀಸ್ಗಳ ನಡುವಿನ ಆ್ಯಂಡ್ ಟೂ ಡಿಫ್ರೆಂಟ್ ಇನ್ವೆಸ್ಟರ್ ಬೇಸಿಸ್ ಮೇಲೆ ಟೂ ಡಿಫ್ರೆಂಟ್ ಬಿಟ್ವೀನ್ ಇನ್ವೆಸ್ಟರ್ಸ್ ಆರ್ ರೆಫರ್ಡ್ ಟು ಸ್ವಾಪ್ ಟ್ರಾನ್ಸಾಕ್ಷನ್. ಇನ್ವೆಸ್ಟರ್ಸ್ಗಳು, ಇನ್ವೆಸ್ಟ್ಮೆಂಟ್ ಮಾಡುವಂತಹ ಇನ್ವೆಸ್ಟರ್ಸ್ಗಳು, ಹೂಡಿಕೆದಾರರು ಕೂಡ ಏನಾಗ್ತದೆ ಇಲ್ಲಿ ಕನ್ಸಿಡರ್ ಆಗ್ತಾರೆ. ಯಾವ ರೀತಿ? ಒನ್ ಇನ್ವೆಸ್ಟರ್ ಬಾರೋ ದ ಕರೆನ್ಸೀಸ್ ಆ್ಯಂಡ್ ರೀಪೇ ಅ ಫರ್ಮ್ಸ್ ಸೆಕೆಂಡ್ ಕರೆನ್ಸಿ ಟು ದ ಸೆಕೆಂಡ್ ಇನ್ವೆಸ್ಟರ್ಸ್. ಅಂದರೆ ಒಬ್ಬ ಇನ್ವೆಸ್ಟರ್ ಏನು ಮಾಡ್ತಾನೆ, ಹೂಡಿಕೆ ಮಾಡುವವನು ಕರೆನ್ಸಿನ ಬಾರೋ ಮಾಡ್ತಾನೆ. ಅಂದರೆ ಇಲ್ಲಿ ಮೇನ್ ಕನ್ಸಿಡರ್ ಏನು, ಟು ಡಿಫ್ರೆಂಟ್ ವ್ಯಾಲ್ಯೂ ಡೇಸ್ ಕನ್ಸಿಡರ್ ಆಗ್ತದೆ. ಅಂದರೆ ಕರೆನ್ಸಿ ಸೇಮ್ ಬಟ್ ಎರಡು ಕಂಟ್ರಿಗಳು ಬಟ್ ವ್ಯಾಲ್ಯೂ ಅದ್ರ ಬೆಲೆ ಬೇಸಿಸ್ ಮೇಲೆ ಏನು ಮಾಡ್ತೇವೆ, ಅಲ್ಲಿನ ಬೆಲೆಗಳ ಬೇಸಿಸ್ ಮೇಲೆ ಡೇಸ್ನ ಅಷ್ಟೇ ಚೇಂಜ್ ಮಾಡ್ಕೊಳ್ಳೋದು. ಯಾವ ರೀತಿ? ಒನ್ ಇನ್ವೆಸ್ಟರ್ ಬಾರೋ ಮಾಡ್ತಾನೆ ಕರೆನ್ಸಿನ ಅದೇ ರೇಟ್ನಲ್ಲಿ ಫಿಕ್ಸ್ ಪ್ರೈಸ್ನಲ್ಲಿ ಆ್ಯಂಡ್ ರೀಪೇ ಇನ್ ಫಾರ್ಮ್ಸ್ ಆಫ್ ಸೆಕೆಂಡ್ ಕರೆನ್ಸಿ. ಅದನ್ನೇ ಎರಡನೇ ಕರೆನ್ಸಿಗಳಾಗಿ ಅದನ್ನು ರೀಪೇ ಮಾಡ್ತಾನೆ ಬೇರೆಯವರಿಗೆ, ಟು ದ ಸೆಕೆಂಡ್ ಇನ್ವೆಸ್ಟರ್ಸ್ಗಳಿಗೆ. ಅಂದರೆ ಕರೆನ್ಸಿನ ಪರ್ಚೇಸ್ ಮಾಡಿ ಅದನ್ನು ಎರಡನೇ ಕರೆನ್ಸಿ ರೂಪದಲ್ಲಿ ಏನು ಮಾಡ್ತಾನೆ, ಸೆಕೆಂಡ್ ಇನ್ವೆಸ್ಟರ್ ಮತ್ತೊಬ್ಬ ಹೂಡಿಕೆದಾರನಿಗೆ ಅದನ್ನು ಸೆಲ್ ಮಾಡ್ತಾನೆ. ಇಟ್ ಈಸ್ ಅ ಸ್ವಾಪ್ ಟ್ರಾನ್ಸಾಕ್ಷನ್ಸ್ ಆರ್ ಡನ್ ಟು ಪೇ ಆಫ್ ಆಬ್ಲಿಗೇಷನ್ ವಿತೌಟ್ ಸಫರಿಂಗ್ ಅ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್. ಯಾವುದೇ ರೀತಿಯ ರಿಸ್ಕ್ಗಳನ್ನು ಕನ್ಸಿಡರ್ ಮಾಡದೆ ಅದೇನು ಮಾಡ್ತಾನೆ, ಸೆಕೆಂಡ್ ಇನ್ವೆಸ್ಟರ್ಸ್ಗಳಿಗೆ ಏನು ಮಾಡ್ತಾನೆ, ಮತ್ತೊಂದು ಬೆಲೆಗಳ ಮುಖಾಂತರ ಅನೇದರ್ ಡೇಸ್ ಏನು ಮಾಡ್ತಾನೆ, ಅದನ್ನು ಪೇ ಮಾಡ್ತಾನೆ. ಸೇಮ್ ವ್ಯಾಲ್ಯೂ ಅದೇ ಅಮೌಂಟ್ ಬಟ್ ಅದನ್ನು ಸೆಕೆಂಡ್ ಕರೆನ್ಸಿಗಳ ರೂಪದಲ್ಲಿ ಏನು ಮಾಡ್ತಾನೆ, ಅದನ್ನು
ಮತ್ತೊಂದು ಇನ್ವೆಸ್ಟರ್ಗಳಿಗೆ ಪೇ ಮಾಡ್ತಾನೆ. ಸೊ ಯಾವ ರೀತಿ ಅಂತ ಹೇಳಿದರೆ, the deals buy the currency in spot market, okay, and simultaneously sell the same amount back in the forward market. ಅವನು ಏನು ಮಾಡ್ತಾನೆ, ಸ್ಪಾಟ್ ಮಾರ್ಕೆಟಲ್ಲಿ ಏನಾದರೂ ಪರ್ಚೇಸ್ ಮಾಡಿದಂಥ ಕರೆನ್ಸಿನ ಫ್ಯೂಚರ್ನಲ್ಲಿ ಏನು ಮಾಡ್ತಾನೆ, ಅದನ್ನು ಫಾರ್ವರ್ಡ್ ಬೇಸಿಸಲ್ಲಿ ಸೆಕೆಂಡ್ ಇನ್ವೆಸ್ಟರ್ಸ್ಗಳಿಗೆ ಅದೇನು ಮಾಡ್ತಾನೆ, ಸೇಮ್ ಬೆಲೆಯಲ್ಲಿ ಅದನ್ನೇನು ಮಾಡ್ತಾನೆ, ಅವನು ರೀಪೇ ಮಾಡ್ತಾನೆ. ಇದಕ್ಕೇನಂತ ಹೇಳ್ತೇವೆ, ಸ್ವಾಪ್ ಟ್ರಾನ್ಸಾಕ್ಷನ್ಸ್ ಅಂತೇಳಿ. ಸೊ ಮತ್ತೊಂದು ಸಲ ಇಲ್ಲಿ ಎಕ್ಸಾಂಪಲ್ಸ್ ನೋಡಿ ಏನು ಕೊಟ್ಟಿದ್ದಾರೆ, ಅದಕ್ಕಿಂತ ಮುಂಚೆ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇಟ್ ಮೀನ್ಸ್ ಸ್ಪಾಟ್ ಸೇಲ್ಸ್ ಆ್ಯಂಡ್ ಫ್ಯೂಚರ್ ರೀಪರ್ಚೇಸ್ ಬಟ್ ಇಟ್ನ ಒನ್ ಸಿಂಗಲ್ ಟ್ರಾನ್ಸಾಕ್ಷನ್, ಓನ್ಲಿ ಒಂದೇ ಸಿಂಗಲ್ ಟ್ರಾನ್ಸಾಕ್ಷನ್ಸ್ ಬೇಸಿಸ್ ಮೇಲೆ. ಯಾವಾಗ ಅವನು ಸ್ಪಾಟ್ ಬೇಸಿಸ್ ಮೇಲೆ ಸೇಲ್ ಮಾಡ್ತಾನೆ ಕರೆನ್ಸಿನ, ಅದೇ ಬೇಸಿಸ್ ಮೇಲೆ ಫ್ಯೂಚರ್ನಲ್ಲಿ ನಿಯರ್ ಆಫ್ ದ ಫ್ಯೂಚರ್ ಅದೇ ಕರೆನ್ಸಿ ಬೇಸಿಸ್ ಮೇಲೆ ಏನು ಮಾಡ್ಬೋದು, ಅವನು ಅದೇ ಅಮೌಂಟ್ನಲ್ಲಿ ಪರ್ಚೇಸ್ ಮಾಡಬಹುದು ಕರೆನ್ಸಿಗಳನ್ನು ಅಂಥೇಳಿ. ಇನ್ನು ಒನ್ ಸಿಂಗಲ್ ಟ್ರಾನ್ಸಾಕ್ಷನ್ಸ್. ಸೊ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಎಕ್ಸಾಂಪಲ್ಸ್ ಅಂತ ಹೇಳಿದರೆ, ಸೆಲ್ಲಿಂಗ್ $1 ಟುಡೇ, ಅವನೇನು ಮಾಡ್ತಾನೆ, $1,000 ಇವತ್ತೇನು ಮಾಡ್ತಾನೆ, ಅದನ್ನು ಸೆಲ್ ಮಾಡ್ತಾನೆ. ಆಮೇಲೆ ಕಾಂಟ್ರಾಕ್ಟ್ ಒಂದು ಸೈನ್ ಆದಮೇಲೆ ಫಾರ್ ಬಾಯಿಂಗ್ ದಿಸ್ $, ಅಟ್ ದ ಸೇಮ್ ಎಕ್ಸ್ಚೇಂಜ್ ರೇಟ್, ಫ್ಯೂಚರ್ನಲ್ಲಿ ಏನು ಮಾಡ್ತಾನೆ, ಎಕ್ಸ್ಚೇಂಜ್ ರೇಟ್ ಬಂದಾಗ ಅದೇ ದಿನ ಬೆಲೆಯಲ್ಲಿ ಏನು ಮಾಡ್ಬೋದು, ಕಡಿಮೆ ಅಂದರೆ ಯಾವಾಗ ಸೆಲ್ ಮಾಡಿದ $1 ಅದೇ $1 ಯಾವ ಟೈಮ್ನಲ್ಲಿ ಬರ್ತದಲ್ಲ ಫ್ಯೂಚರ್ನಲ್ಲಿ, ಆವಾಗ ಏನು ಮಾಡ್ತಾನೆ ಅವನು ಆ ಕರೆನ್ಸಿನ ಬಾಯ್ ಮಾಡ್ತಾನೆ. ಸೇಮ್ ಇವತ್ತೇನು ಅದನ್ನು ಸೆಲ್ ಮಾಡಿರ್ತಾನೆ ಸ್ಪಾಟ್ ರೇಟಲ್ಲಿ, ಫ್ಯೂಚರ್ನಲ್ಲಿ ಅದೇನು ಮಾಡ್ತಾನೆ, ಅದೇ ಬೇಸಿಸ್ ಮೇಲೆ ಆ ಕರೆನ್ಸಿನ ಏನು ಮಾಡ್ತಾನೆ, ರಿಸೀವ್ ಮಾಡ್ತಾನೆ. ಸೊ ಇನ್ ದಿಸ್ ಕೇಸಸ್ ಸ್ವಾಪ್ ಟ್ರಾನ್ಸಾಕ್ಷನ್ ಅಂತ ಹೇಳಿದೆ. ಸ್ವಾಪ್ ಟ್ರಾನ್ಸಾಕ್ಷನ್ ಮೀನ್ಸ್ ಇಟ್ ಈಸ್ ಅ ನಥಿಂಗ್ ಬಟ್ ಜಸ್ಟ್ ಇಟ್ ಈಸ್ ಅ spot and forward both are combined transactions. Then after it means spot the sales of today's currency and future repurchase, but in it is a one single transaction basis ante. Okay, next point, future transactions. In this case future transaction also deals with contract in the same manner as forward transactions. ಅಂದರೆ ಫಾರ್ವರ್ಡ್ ಟ್ರಾನ್ಸಾಕ್ಷನ್ ಯಾವ ರೀತಿ ಇತ್ತಲ್ಲ ಅದೇ ರೀತಿ ಸೇಮ್ ಟು ಸೇಮ್ ಇದು ಕೂಡ ಸ್ವಲ್ಪ ಅಷ್ಟೇ ಚೇಂಜಸ್ ಇರ್ತದೆ ಅಷ್ಟೇ, ಅಂದರೆ ಇದರಲ್ಲಿ ಸ್ವಲ್ಪ ರೂಲ್ಸ್ ಹೆಚ್ಚಿಗೆ ಇರ್ತದೆ ಅಷ್ಟೇ. ಸೊ ಫಾರ್ವರ್ಡ್ ಟ್ರಾನ್ಸಾಕ್ಷನ್ ಏನಿತ್ತಲ್ಲ ಅದೇ ಸೇಮ್ ಪ್ಯಾಟರ್ನ್ ಆಸ್ ಕನ್ಸಿಡರ್ ಟು ಫ್ಯೂಚರ್ ಟ್ರಾನ್ಸಾಕ್ಷನ್. ಸೊ ಇನ್ ಕೇಸ್ ಆಫ್ ಫ್ಯೂಚರ್ ಟ್ರಾನ್ಸಾಕ್ಷನ್ ಇಸ್ ಅ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಇನ್ ಟರ್ಮ್ಸ್ ಆಫ್ ಫೀಚರ್ಸ್, ಡೇಟ್ಸ್, ಸೈಜ್ ಶುಡ್ ಬಿ ಫಾಲೋಡ್, whereas the regular forward transactions have flexibility and can be customized. In future transactions an initial margin is fixed and kept as collateral in order to establish a future positions. ಅಂದರೆ in this case ಏನು ಹೇಳಿದೆ, ಫಾರ್ವರ್ಡ್ ಸೇಮ್ ಆಸ್ ಟು ಫ್ಯೂಚರ್ ಟ್ರಾನ್ಸಾಕ್ಷನ್ಸ್. ಇನ್ ದಿಸ್ ಕೇಸ್ ಏನಾಗ್ತದೆ, ಇಟ್ ಈಸ್ ಅ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ತೇವೆ, ಇಟ್ ಈಸ್ ಅ ಸ್ಟ್ಯಾಂಡರ್ಡೈಸ್ ಬೇಸ್ ದ ಕಂಟ್ರೀಸ್ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಬೇಕು ಇಲ್ಲಿ. ಅಂದರೆ ಯಾವ ರೀತಿ ಚಿಲ್ಲರೆ ಪಲ್ಲರೆ ಅಂತ ಹೇಳುವ ಆ ರೀತಿ ಕರೆನ್ಸಿನ ಕನ್ಸಿಡರ್ ಮಾಡಬಾರ್ದು. ಇಟ್ ಈಸ್ ಅ ಸ್ಟ್ಯಾಂಡರ್ಡೈಸ್ ಬೇಸ್ ಆಫ್ ದ ಕರೆನ್ಸೀಸ್ಗಳನ್ನೇನು ಮಾಡಬೇಕು, ಫ್ಯೂಚರ್ ಬೇಸಿಸ್ನಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಬೇಕು. ಅದ್ರ ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಕನ್ಸಿಡರ್ ಆಗಬೇಕು, ಆ್ಯಂಡ್ ಡೇಟ್ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು, ಅದ್ರ ಬೇಸಿಸ್ ಮೇಲೆ ಎಕ್ಸ್ಚೇಂಜ್ ಮಾಡಬೇಕು. ಸೊ ಈ ರೀತಿ ಫಾಲೋವಿಂಗ್ ರೂಲ್ಸ್ಗಳ ಬೇಸಿಸ್ ಮೇಲೆ ಏನು ಮಾಡ್ತೇವೆ ನಾವು ಫ್ಯೂಚರ್ನಲ್ಲಿ ಅದನ್ನು ಟ್ರಾನ್ಸಾಕ್ಷನ್ಸ್ ಮಾಡ್ತೇವೆ. ಆ್ಯಂಡ್ ಆಲ್ಸೋ ರೆಗ್ಯುಲರ್ ಫಾರ್ವರ್ಡ್ ಟ್ರಾನ್ಸಾಕ್ಷನ್, ಅದನ್ನು ರೆಗ್ಯುಲರ್ಲಿ ನಾವೇನು ಮಾಡಬೇಕು, ಫಾರ್ವರ್ಡ್ ಫ್ಯೂಚರ್ ಬೇಸಿಸ್ ಮೇಲೆ ಟ್ರಾನ್ಸಾಕ್ಷನ್ ಮಾಡ್ತಾ ಇರಬೇಕು. ಯಾವುದೇ ರೀತಿಯ ಹೆಚ್ಚು ಕಡಿಮೆ ಆಗಬಾರ್ದು, ಫ್ಲೆಕ್ಸಿಬಿಲಿಟಿ ಆಗಬಾರ್ದು ಟು ಕಸ್ಟಮೈಸ್ಗಳಿಗೆ ಅಂತೇಳಿ. ಓಕೆ, ಸೊ ಫ್ಯೂಚರ್ ಟ್ರಾನ್ಸಾಕ್ಷನ್ ಇಸ್ ಅ ಇನಿಷಿಯಲ್ ಮಾರ್ಜಿನ್ ಅಂತ ಹೇಳಿದ್ರೆ ಒಂದು ಫಿಕ್ಸ್ಡ್ ಬೇಸಿಸ್ ಮೇಲೆ ಒಂದು ರೇಟ್ನ ಫಿಕ್ಸ್ ಮಾಡಿಕೊಂಡು ಒಂದು ಮಾರ್ಜಿನ್ ಇಷ್ಟು ಪ್ರಾಫಿಟ್ನ ಅಂಥೇಳಿ ಅರ್ನ್ ಮಾಡಬೇಕಂತಿದೆ, ಇಷ್ಟೇ ಒಂದು ಮಾರ್ಜಿನ್ ಅಂತೇಳಿ ಫಿಕ್ಸ್ ಮಾಡಿಕೊಂಡು ಫ್ಯೂಚರ್ನ ಒಂದು ಪೊಸಿಷನ್ ಏನು ಮಾಡಬೇಕು, ಅದನ್ನು ಗ್ರೋತ್ ಮಾಡಬೇಕು. ಸೊ ಇದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ತೇವೆ, ಫ್ಯೂಚರ್ ಟ್ರಾನ್ಸಾಕ್ಷನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಇದು ಯಾವ ರೀತಿ ಅಂತ ಹೇಳಿದರೆ, ಸೊ ಈಗ ಹೇಳಿದಲ್ಲ ಜಸ್ಟ್ ಅದೇ ಬೇಸಿಸ್, ಇಟ್ ಈಸ್ ಅ ಮಾರ್ಕೆಟ್ ವೇರ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಆರ್ ದ ಮೇಡ್ ಅಂಥೇಳಿ. ಸೊ ಯಾವ ರೀತಿ ಫಸ್ಟ್ ಒನ್ ಏನಿದೆ, ಸ್ಟ್ಯಾಂಡರ್ಡ್ ಕರೆನ್ಸೀಸ್ ಅಮೌಂಟ್. ಸೊ ಇಲ್ಲಿ ನಾವೇನು ಮಾಡಬೇಕು, ಯಾವುದೇ ರೀತಿಯ ಫ್ಯೂಚರ್ ಮಾರ್ಕೆಟ್ನ ಟ್ರಾನ್ಸಾಕ್ಷನ್ಸ್ನಲ್ಲಿ ಸ್ಟ್ಯಾಂಡರ್ಡ್ ಬೇಸಿಸ್ ಕರೆನ್ಸಿಗಳನ್ನೇನು ಮಾಡಬೇಕು, ಟ್ರಾನ್ಸಾಕ್ಷನ್ಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸೆಲೆಕ್ಟೆಡ್ ಕ್ಯಾಲೆಂಡರ್ ಡೇಟ್ಸ್, ಅಂದರೆ ಒಂದು ಪರ್ಟಿಕ್ಯುಲರ್ ಆದಂಥ ಕ್ಯಾಲೆಂಡರ್ ಡೇಟ್ ಬೇಸಿಸ್ ಮೇಲೆ, ಅಂದರೆ ಒಂದು ತಿಂಗಳಲ್ಲಿ ಯಾವುದು ಸಪೋಸ್ ಮೇಯಲ್ಲಿ 21 ಅಥವಾ ಜೂನಲ್ಲಿ 25 ಒಂದು ಕ್ಯಾಲೆಂಡರ್ ಬೇಸಿಸ್ ಡೇಟ್, ಒಂದು ಯಾವುದಾದ್ರು ಪರ್ಟಿಕ್ಯುಲರ್ ಡೇಟ್ ಬೇಸಿಸ್ ಮೇಲೆ ಏನು ಮಾಡಬೇಕು, ಫ್ಯೂಚರ್ನಲ್ಲಿ ಅದನ್ನು ಮಾಡಬೇಕು, ಟ್ರಾನ್ಸಾಕ್ಷನ್ ಮಾಡಬೇಕಾಗ್ತದೆ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್ ಸೆಲೆಕ್ಟೆಡ್ ಮಾರ್ಕೆಟ್. ಅಂದರೆ ನಾನು ಹೇಳ್ದಲ್ಲ, ಸೆಲೆಕ್ಟೆಡ್ ಮಾರ್ಕೆಟ್ ಮೀನ್ಸ್ ಇದು ಸ್ಟ್ಯಾಂಡರ್ಡೈಸ್ ಮಾರ್ಕೆಟ್ ಅಂದ್ರೂ ಒಂದು ಒಳ್ಳೆಯ ಗುಣಮಟ್ಟದ ಸ್ಟ್ಯಾಂಡರ್ಡ್ ಬೇಸಿಸ್ ಮಾರ್ಕೆಟ್ ಅಂತ ಹೇಳಿದೆ. ಜಸ್ಟ್ ಲೈಕ್ ಲಂಡನ್ ಮಾರ್ಕೆಟ್, ನ್ಯೂಯಾರ್ಕ್, ಫ್ರಾಂಕ್ಫರ್ಟ್, ಚಿಕಾಗೋ, ಸಿಂಗಾಪುರ್, ಇದೆಲ್ಲ ಸ್ಟ್ಯಾಂಡರ್ಡೈಸ್ ಬೇಸ್ ಆಫ್ ದ ಎಕ್ಸ್ಚೇಂಜ್ ಕರೆನ್ಸಿ ಮಾಡುವಂತಹ ಒಂದು ಕಂಟ್ರಿ ಅಂತೇಳಿ ಹೇಳ್ಬೋದು.
ಸೊ ನೆಕ್ಸ್ಟ್ ಇಲ್ಲೇನು ಕೊಡೋದು, ಯಾವುದಾದ್ರು ಫೀಚರ್ಸ್ ಕನ್ಸಿಡರ್ ಆಗ್ತದೆ ಅಂತೇಳಿ. ಬಾಂಡ್ ಟು ಬಿ ಅಬೈಡ್ ಬೈ ದ ಅಗ್ರಿಮೆಂಟ್. ನೀವು ಏನು ಪ್ರೆಸೆಂಟ್ನಲ್ಲಿ ಸ್ಪಾಟ್ ರೇಟ್ ಬೇಸಿಸ್ ಮೇಲೆ ನೀವು ಅಗ್ರಿಮೆಂಟ್ ಮಾಡಿರ್ತಿ, ಆ ಅಗ್ರಿಮೆಂಟ್ನ ಫ್ಯೂಚರ್ ಮಟ್ಟನ್ನು ಕೂಡ ಏನು ಮಾಡಬೇಕು, ಸರಿಯಾಗಿ ಫಾಲೋ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್, ಎಕ್ಸ್ಚೇಂಜ್ ರೇಟ್ ಈಸ್ ಡಿಸೈಡೆಡ್ ಅರ್ಲಿಯರ್ ಟು ಕವರ್ ದ ರಿಸ್ಕ್ ಆಫ್ ದ ಫ್ಲಕ್ಚುವೇಷನ್. ಸೊ ನೀವು ಏನು ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಹೋಗ್ಸಿರಲ್ಲ, ನೀವು ಅರ್ಲಿಯರ್ ಪ್ರೆಸೆಂಟ್ ದಿನದಲ್ಲಿ ಏನು ಡಿಸೈಡ್ ಮಾಡಿರ್ತೀವಿ ಅದನ್ನು ಫಿಕ್ಸ್ ಮಾಡಬೇಕು. ಬಿಕಾಸ್ ಯಾವುದೇ ರೀತಿಯ ಫ್ಲಕ್ಚುವೇಷನ್, ಕರೆನ್ಸಿಗಳ ಫ್ಲಕ್ಚುವೇಷನ್ನಿಂದ ಏನು ಮಾಡಬೇಕು, ರಿಸ್ಕ್ಗಳು ತಮಗೆ ಬರಬಾರ್ದು ಅಂಥೇಳಿ ರಿಸ್ಕ್ನ ಮಿನಿಮೈಸ್ ಮಾಡ್ಲಿಕ್ಕೆ ಹೋಗ್ಸರ್ ಏನು ಮಾಡಬೇಕು, ಎಕ್ಸ್ಚೇಂಜ್ ರೇಟ್ನ ಇವತ್ತೇ ಟುಡೇ ಏನು ಮಾಡಬೇಕು ಅದನ್ನು ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಪೀರಿಯಡ್ ಇಸ್ ಡಿಸೈಡೆಡ್ ಬೈ ದ ಸೆಲೆಕ್ಟೆಡ್ ಮಾರ್ಕೆಟ್ಸ್. ಅಂದರೆ ನೀವು ಯಾವ ಮಾರುಕಟ್ಟೆಯಲ್ಲಿ ಸ್ಟ್ಯಾಂಡರ್ಡ್ ಬೇಸಿಸ್ ಮೇಲೆ ಎಕ್ಸ್ಚೇಂಜ್ ಮಾಡ್ತೀರಿ ಅದನ್ನು ಒಂದು ಟೈಮ್ನ ಫಿಕ್ಸ್ ಮಾಡಬೇಕಾಗ್ತದೆ. ಇಟ್ ಇಸ್ ಅ ಟೈಮ್ ಪೀರಿಯಡ್ ಆಫ್ ಮಾರ್ಕೆಟ್. ಸೊ ಇಟ್ ಈಸ್ ಅ ರೆಗ್ಯುಲರ್ ಬೇಸಿಸ್ ಅಂತ ಹೇಳ್ತೇವೆ. ಓಕೆ, ಇಟ್ ಈಸ್ ಆಲ್ಸೋ ಫ್ಯೂಚರ್ ಮಾರ್ಕೆಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಪಾಯಿಂಟ್, ಆಪ್ಷನ್ ಟ್ರಾನ್ಸಾಕ್ಷನ್ಸ್ ಅಂದರೆ ಆಯ್ಕೆಯ ವ್ಯವಹಾರ ಅಂತ ಹೇಳ್ತೇವೆ. ಸೊ ಇನ್ ದಿಸ್ ಕೇಸ್ ದ ಎಕ್ಸ್ಚೇಂಜ್ ಆಫ್ ಕರೆನ್ಸೀಸ್ ಫ್ರಮ್ ಒನ್ denomination to another at an agreed rate on a specific date is an option for an investor. Every investor owns rights to convert the currency, but it is not obligated to do so. So in this case the agreement between buy and sellers, right, so which gives the holder right to buy or sell in financial instruments at any time through a specified datas. ಸೊ ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಯಾವುದೇ ರೀತಿಯ ಕಂಟ್ರೀಸ್ಗಳ ಮೇಲೆ ನಾವು ಏನು ಮಾಡಿರ್ತೇವೆ, ಎಕ್ಸ್ಚೇಂಜ್ ಬೇಸಿಸ್ ಮೇಲೆ ಯಾವುದೇ ಒಂದು ವಸ್ತುಗಳನ್ನು ನಾವು ಪರ್ಚೇಸ್ ಮಾಡಿರ್ತೀವಿ, ಅದನ್ನು ಪೇ ಮಾಡುತ್ತೇವೆ ಅಥವಾ ರಿಸೀವ್ ಮಾಡುವ ಬೇಸಿಸ್ ಮೇಲೆ. ಓಕೆ, ನಾವು ಏನಾದರೂ ಡೀಲ್ ಮಾಡಿರ್ತೀವಿ, ನಿಮ್ಮ ಮಷೀನ್ನ ನಾವು ಪರ್ಚೇಸ್ ಮಾಡ್ತೀವಿ ಅಂಥೇಳಿ ಡೀಲ್ ಮಾಡಿ ಒಂದು ಡೇಟ್ನ ಫಿಕ್ಸ್ ಮಾಡಿ ಆ ಡೇಟ್ ಬೇಸಿಸ್ ಮೇಲೆ ನಾವು ಕರೆನ್ಸಿನ ಏನು ಮಾಡುವ, ಎಕ್ಸ್ಚೇಂಜ್ ಮಾಡ್ಕೊಳ್ಳುವ ಅಂಥೇಳಿ ಇವತ್ತಿನ ದಿನದಲ್ಲಿ ಒಂದು ಕಾಂಟ್ರಾಕ್ಟ್ನ ಅಗ್ರಿಮೆಂಟ್ನ ಮಾಡಿರ್ತೇವೆ. ಬಟ್ ಇಲ್ಲೇನಾಗಿದೆ, ಎರಡೂ ಇನ್ವೆಸ್ಟರ್ಸ್ ನಡುವೆ ಇದರಲ್ಲಿ ಯಾರು ಪರ್ಚೇಸ್ ಮಾಡ್ತಾರಲ್ಲ ಆ ಇನ್ವೆಸ್ಟರ್ಗಳಿಗೆ ಮಾತ್ರ ಒಂದು ಆಪ್ಷನ್ ಟ್ರಾನ್ಸಾಕ್ಷನ್ನ ಕನ್ಸಿಡರ್ ಮಾಡ್ತೇವೆ. ಅವನಿಗೆ ಪೂರ್ತಿ ಹಕ್ಕಿದೆ ಇದರಲ್ಲಿ. ಅವನಿಗೆ ಬೇಕಂದರೆ ಕರೆನ್ಸಿನ ಇವತ್ತೇನು ಹೇಳ್ತಾನೆ, ನಾನು ಎಕ್ಸ್ಚೇಂಜ್ ಮಾಡ್ತೀನಿ ಫ್ಯೂಚರ್ನಲ್ಲಿ ಅಂಥೇಳಿ ಸ್ಪಾಟ್ ಬೇಸಿಸ್ ಮೇಲೆ ಅವನೇನು ಮಾಡಿರ್ತಾನೆ, ಅಗ್ರಿಮೆಂಟ್ ಮಾಡಿರ್ತಾನೆ. ಫ್ಯೂಚರ್ನಲ್ಲಿ ಅಮೌಂಟ್ ಕೊಡು ಮುಂದೆ ಅಥವಾ ಪರ್ಚೇಸ್ ಮಾಡು ಮುಂದೆ ಯಾವುದೇ ರೀತಿಯ ಮಷಿನ್ಸ್ಗಳನ್ನು ಅವಾಗ ಅವನು ಅಂದರೆ ಬೇಡ ಅಂತೇಳಿ ಹೇಳುವಂಥ ಆಪ್ಷನ್ಸ್ ಕೂಡ ಅವನಲ್ಲಿದೆ. ಅವನಿಗಷ್ಟೇ ರೈಟ್ಸ್ ಇದೆ ಅಂತ. ಅದು ಒಬ್ಬ ವ್ಯಕ್ತಿಗೆ, ಎರಡು ಇನ್ವೆಸ್ಟರ್ಸ್ಗಳಲ್ಲಿ ಒನ್ ಇನ್ವೆಸ್ಟರ್ಸ್ಗೆ ಮಾತ್ರ ಕನ್ಸಿಡರ್ ನಾವು ಮಾಡ್ತೇವೆ. ಆಪ್ಷನ್ ಮಾರ್ಕೆಟ್ ಅಂತ ಹೇಳಿದರೆ ಮೇನ್ ಆಗಿ ಅಂತ ಹೇಳಿದರೆ ಫ್ಯೂಚರ್ನಲ್ಲಿ ಸೆಲ್ ಆರ್ ಬಾಯ್ ಮಾಡೋ ಮುಂದೆ ಯಾವುದೇ ರೀತಿಯ ಕರೆನ್ಸಿಗಳನ್ನು ಅದರಲ್ಲಿ ಏನು ಮಾಡ್ಬೋದು, ಒಬ್ಬ ಇನ್ವೆಸ್ಟರ್ ಬ್ಯಾಕ್ಔಟ್ ಆಗ್ಬೋದು ಅಂತ ಹೇಳಿದರೆ ನನಗೆ ನಾ ಪರ್ಚೇಸ್ ಮಾಡೋಂಗಿಲ್ಲ ಅಂಥೇಳಿ. ಸೊ ಅವನಿಗೆ ಪೂರ್ತಿಯಾದ ಹಕ್ಕಿದೆ. ಅವನು ಅಗ್ರಿಮೆಂಟ್ ಮಾಡ್ಬೋದು, ಅಗ್ರಿಮೆಂಟ್ ಮಾಡ್ದೇ ಇರ್ಬೋದು. ಫ್ಯೂಚರ್ನಲ್ಲಿ ನಾನು ಅಮೌಂಟ್ನ ತೊಗೊಳಂಗಿಲ್ಲ, ನಾನು ಯಾವುದೇ ರೀತಿಯ ಮಷಿನ್ಸ್ನ ನಿನಗೆ ಕೊಡುವುದಿಲ್ಲ ಅಂಥೇಳಿನೂ ಹೇಳುವಂಥ ಪೂರ್ತಿ ಹಕ್ಕು ಅವನಿಗೆ ಕೂಡ ಇದೆ ಅಂತೇಳಿ. ಸೊ ಈ ರೀತಿಯ ಒಂದು ಆಪ್ಷನ್ ಟ್ರಾನ್ಸಾಕ್ಷನ್ಸ್ಗಳು ಒಬ್ಬ ವ್ಯಕ್ತಿಗೆ ಯಾರು ಬಾಯ್ ಮಾಡ್ತಾರಲ್ಲ ಅವನಿಗಷ್ಟೇ ಕನ್ಸಿಡರ್ ಆಗ್ತದೆ. ಓಕೆ ಗಾಯ್ಸ್, ಸೊ ಇಟ್ ಈಸ್ ಅ ಸ್ಪೆಸಿಫಿಕ್ ಡೇಟ್ ಡಾಟಾ ಬೇಸಸ್ ಅಂತೇಳಿ ಹೇಳ್ಬೋದು, ಕನ್ಸಿಡರ್ ಆಗ್ತದೆ. ಸೊ ಯಾವ ರೀತಿ ಅಂತೇಳಿದರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಇಟ್ ಈಸ್ ಅ ಮಾರ್ಕೆಟ್ ವೇರ್ ಫ್ಯೂಚರ್ ಕಾಂಟ್ರಾಕ್ಟ್ ಆರ್ ದ ಸೈನ್ಡ್. ಫ್ಯೂಚರ್ ಕಾಂಟ್ರಾಕ್ಟ್ ಸಲುವಾಗಿ ಪ್ರೆಸೆಂಟ್ ಏನು ಮಾಡ್ತೀವಿ, ನೀವು ಸೈನ್ ಮಾಡಿರ್ತೇವೆ, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡಿರ್ತೀವಿ. ಬಟ್ ಪರ್ಚೇಸರ್ ಹ್ಯಾಸ್ ಅ ಆಪ್ಷನ್, ಅಂದರೆ ಪರ್ಚೇಸ್ ಮಾಡೋನಿಗೆ ಅವನಿಗೂ ಕೂಡ ಆಪ್ಷನ್ ಇದೆ, ಬಾಯ್ ಆರ್ ಸೆಲ್ ತೊಗೋಬೋದು ಅಥವಾ ಸೆಲ್ ಮಾಡ್ಬೋದು ಸ್ಟ್ಯಾಂಡರ್ಡ್ ಅಮೌಂಟ್ ಆಫ್ ಕರೆನ್ಸಿ ಬೇಸಿಸ್ ಮೇಲೆ ಸೆಲೆಕ್ಟೆಡ್ ಡೇಟ್, ಬಿಕಾಸ್ ಅವನಿಗಷ್ಟೇ ಒಂದು ರೈಟ್ಸ್ ಇದೆ ಅಂಥೇಳಿ. ಸೊ ಇಲ್ಲಿ ಆಪ್ಷನ್ ಮಾರ್ಕೆಟ್ ಫೀಚರ್ಸ್ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಫಸ್ಟ್ ಪಾಯಿಂಟ್ ಏನಿದೆ ಅಂತ ಹೇಳಿದರೆ, ದ ಪರ್ಚೇಸರ್ ಮೇ ಆರ್ ಮೇ ನಾಟ್ ಅಬೈಡ್ ಬೈ ದ ಅಗ್ರಿಮೆಂಟ್. ಅವ್ನು ಮಾಡಿದಂಥ ಅಗ್ರಿಮೆಂಟ್ ಫ್ಯೂಚರ್ನಲ್ಲಿ ಏನು ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು ಅಥವಾ ಮಾಡ್ದೇನೂ ಇರ್ಬೋದು ಅಂಥೇಳಿ. ಅಗ್ರಿಮೆಂಟ್ನ ಎಕ್ಸೆಪ್ಟ್ ಮಾಡ್ಬೋದು ಅಥವಾ ಇಲ್ಲನೂ ಇರ್ಬೋದು ಅಂಥೇಳಿ. ಆ್ಯಂಡ್ ಸೆಕೆಂಡ್ ಒನ್, ಆಪ್ಷನ್ ಮಾರ್ಕೆಟ್ ಫೀ ಗ್ರೇಟರ್ ದೆನ್ ಫ್ಯೂಚರ್ ಮಾರ್ಕೆಟ್. ಸೊ ಅವನಿಗೆ ಇದು ಎರಡೂ ರೀತಿಯ ಆಪ್ಷನ್ಸ್ನಲ್ಲಿ ಅವನಿಗೆ ಆಪ್ಷನ್ ಮಾರ್ಕೆಟ್ನ ಕನ್ಸಿಡರ್ ಮಾಡಲಿಕ್ಕೆ ಅಗ್ರಿ ಇದೆ ಅಂಥೇಳಿ, ಫ್ಯೂಚರ್ ಮಾರ್ಕೆಟ್ಗಿಂತಲೂ ಅಂಥೇಳಿ. ಆ್ಯಂಡ್ ಇಫ್ ದಿಸ್ ಅಗ್ರಿಮೆಂಟ್ ಈಸ್ ಡನ್ ಅಟ್ ಸಮ್ ಫಿಕ್ಸ್ಡ್ ಕ್ಯಾಲೆಂಡರ್ ಬೇಸಿಸ್ ಮೇಲೆ, ಒಂದು ಪರ್ಟಿಕ್ಯುಲರ್ ಡೇಟ್ ಬೇಸಿಸ್ ಮೇಲೆ 21 ಜೂನ್ ಆ ಬೇಸಿಸ್ ಮೇಲೆ ಅಗ್ರಿಮೆಂಟ್ ಮಾಡಿದ್ವಿ ಅಂತ ಹೇಳಿದರೆ, ಇಟ್ ಈಸ್ ಅ ಬ್ರಿಟಿಷ್ ಆಪ್ಷನ್ ಅಂಥೇಳಿ ನಾವು ಕರಿತೇವೆ. ಇಟ್ ಈಸ್ ಅ ಆಪ್ಷನ್ ಮಾರ್ಕೆಟ್ ಅಂತೇಳಿ. ಓಕೆ.